ಹಾಯ್ ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ 6 ಗಂಟೆ ಆಗಿತ್ತು. ಎದ್ಬಿಟ್ಟು ರಂಗೋಲಿನ ಎಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಕೋಳಿಗಳೆಲ್ಲ ಪಕ್ಕದಲ್ಲೇ ಹೋಗ್ತಾ ಇರುತ್ತೆ. ನಾವಿರೋದು ಹಳ್ಳಿಯಲ್ಲಿ ಆಗಿರೋದ್ರಿಂದ ಕೋಳಿ ಬೆಕ್ಕು ಎಲ್ಲ ಪಕ್ಕದಲ್ಲೇ ಓಡಾಡ್ತಾ ಇರುತ್ತೆ. ಇನ್ನು ಬೆಳಗ್ಗೆನೇ ದೋಸೆ ಮಾಡೋಣ ಅಂತೇಳಿ ನೈಟೇ ರುಬ್ಬಿ ಇಟ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಫಾರ್ಮೆಂಟೇಷನ್ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಉಬ್ಬಿದೆ ನೋಡಿ. ದೋಸೆ ಅಂತೂ ಈಗ ಸಾಫ್ಟಾಗಿ ಮೆತ್ತವಾಗಿ ಬರ್ತವೆ. ಇನ್ನು ಮೆಂತೆಕಾಳನ್ನು ನೆನೆಸಿಟ್ಕೊಂಡಿದ್ದೆ ನೈಟೇ. ಇನ್ನು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಮೊಳಕೆ ಕಟ್ಟೋಣ ಹಾಗೆ ಅಂತ ಹೆಸ್ರು ಕಾಳು ಹಾಗೆ ಮಡಕೆ ಕಾಳನ್ನ ಹಾಕಿ ನೆನೆಸಿಟ್ಕೊಂಡಿದ್ದೆ ನೈಟೇ. ಮೆಂತ್ಯ ನೀರು ಜೊತೆ ತುಳಸಿ ಎಲೆನ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿಗೆ ಬೆನಿಫಿಟ್ ಇರುತ್ತೆ. ಹಾಗೆ ಏರ್ ಗ್ರೋತೂ ಆಗುತ್ತೆ. ತುಂಬಾ ಒಳ್ಳೆಯದು ಈ ಒಂದು ಬೆಳಗ್ಗೆ ಟೈಮ್ನ ಕುಡಿಯೋದ್ರಿಂದ. ಸೊ ಇನ್ನೇನು ಜಶ್ಶುಗೆ ಅಂತ ಹಾಲನ್ನ ರೆಡಿ ಮಾಡ್ಕೊಂಡು ಬಂದಿದ್ದೆ. ಇನ್ನು ಅವನು ಕುಡಿತಾ ಇದ್ದ. ಅವನಿಗೆ ಕುಡಿತಾನೆ, ಬಟ್ ಅಮ್ಮ ನೀನೇ ಕುಡಿಸು ಅಂತ ಹೇಳಿ ಕುಡಿಸ್ಕೊಳ್ತಾ ಇದ್ದೆ. ಇನ್ನು ಆಟಾಡ್ಕೊಳ್ತಾ ಇದ್ದ. ಅವನು ಆಟಾಡ್ಕೊಳ್ಳೋಷ್ಟೊತ್ತಿಗೆ ಬೇಗ ಟಿಫನ್ ರೆಡಿ ಮಾಡ್ಕೊಳ್ಳೋಣ. ಅವನಿಲ್ಲಾಂದರೆ ಅಮ್ಮ ಊಟ ಬೇಕು, ಟಿಫನ್ ಬೇಕಂತ ಕೇಳ್ತಾನೆ. ಇನ್ನು ಬಟ್ಟೆಗಳೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಬಟ್ಟೆನೆಲ್ಲ ವಾಶ್ ಮಾಡಿಬಿಡ್ತೀನಿ. ತುಂಬಾ ಬಿಸಿಲಾಗಿರೋದ್ರಿಂದ ಈಗಲೇ ಬೆಳಗ್ಗೆನೇ ಬಟ್ಟೆನ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಬೆಳಗ್ಗೆ ಟಿಫನ್ಗೆ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಜಶ್ಶುಗೆ ತಿನ್ನಿಸಿದ್ದೀನಿ. ಅವನಿಗೆ ಬೇಗನೆ ಅಮ್ಮ ತಿನ್ನಿಸು ಅಂತ ಕೇಳಿದ್ದಕ್ಕೆ ಅವ್ನಿಗೆ ಆಲ್ರೆಡಿ ತಿನ್ನಿಸಿದ್ದೆ. ಇನ್ನು ನಾನು ಮತ್ತು ನಮ್ಮ ಹಸ್ಬೆಂಡ್ ಮಾತ್ರನೇ ಈಗ ಟಿಫನ್ ಮಾಡ್ತಾಯಿದ್ವಿ. ಅವನ ಪಾಡಿಗೆ ಅವನು ಆಟಾಡ್ಕೊತಾನೇ ಇದ್ದ. ಇನ್ನು ನಮ್ಮ ಹಸ್ಬೆಂಡು ಟಿಫನ್ ಮಾಡಿ ಬೇಗ ರೆಡಿ ಆಗ್ತಾಯಿದ್ರು. ಆಲ್ರೆಡಿ 9 o'clock ಆಗಿಬಿಟ್ಟಿತ್ತು. ಇನ್ನು ಜಶ್ಶನ್ನ ಮಲಗಿಸಿದ್ದೆ. ಆಲ್ರೆಡಿ 10 ಗಂಟೆ ಆಗಿತ್ತು. ಇನ್ನು ಬೇಗ ಅವನು ಎದ್ದೇಳೋಷ್ಟರೊಳಗಡೆ ಫ್ಲೋರೆಲ್ಲ ಕ್ಲೀನ್ ಮಾಡೋಣ, ಹಾಗೆ ಬೇಗ ಅಡುಗೆ ಮಾಡ್ಕೊಳ್ಳೋಣ. ಅವನು ಎದ್ದರೆ ಇನ್ನು ಯಾವುದೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ಬೇಗ ನೆಲ ಒರೆಸ್ತಾ ಇದ್ದೀನಿ. ಇನ್ನು ನನಗೆ ನೈಟೇ ಮುದ್ದೆ ಇತ್ತಲ್ಲ, ಅದನ್ನು ರಾಗಿ ಅಂಬಲಿನ ಮಾಡ್ಕೊಂಡಿದ್ದೆ. ಅದನ್ನು ಕುಡಿತಾ ಇದ್ದೀನಿ. ಆಲ್ರೆಡಿ 11 o'clock ಆಗಿತ್ತು. ಇನ್ನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ, ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆಯಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಬೆಳ್ಳುಳ್ಳಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಈರುಳ್ಳಿನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ವಿಷಲ್ ಬಂದಾದಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬ್ಯಾಡಗಿ ಮೆಣಸಿನ್ಕಾಯಿನ 1-2 ಬ್ಯಾಡ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ನುಗ್ಗೆಕಾಯಿನ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಅದು 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ತುಂಬ ಖಾರ ಇರೋದ್ರಿಂದ. ಇನ್ನು ಧನಿಯಾ ಪೌಡರ್, MTS ಸಾಂಬಾರು ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಯಿಸ್ಕೊಂಡಿರೋಂಥ ಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ. ಹುಣಸೆ ರಸನೂ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಇನ್ನು ನುಗ್ಗೆಕಾಯಿ ಸಾಂಬಾರಂತೂ ರೆಡಿ ಆಯಿತು. ಇನ್ನೇನು ಟೈಮ್ ಆಯಿತು, ನಮ್ಮ ಹಸ್ಬೆಂಡ್ ಬರೋ ಟೈಮ್ ಆಯಿತು. ಇನ್ನು ಊಟಕ್ಕೆ ನಮ್ಮ ಹಸ್ಬೆಂಡ್ ಊಟ ಎಲ್ಲ ಮಾಡ್ತಾಯಿದ್ರು. ನುಗ್ಗೆಕಾಯಿ ಸಾಂಬಾರು ಹಾಗೆ ಅನ್ನ. ಇನ್ನು ಜಶ್ಶುನು ನಾನು ಹಾಗೆ ಇಬ್ಬರೂ ಊಟ ಮಾಡ್ತಾಯಿದ್ವಿ. ಅವನಿಗೂ ಊಟ ತಿನ್ನಿಸ್ಕೊತ ನಾನು ತಿಂತಾ ಇದ್ದೆ ಊಟನ. ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಈವ್ನಿಂಗ್ ಎಲ್ಲ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ದೀಪ ಹಚ್ಚಿ ದೇವ್ರಿಗೆಲ್ಲ ಪೂಜೆ ಮಾಡಿ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಲ್ವ, ತುಂಬ ಚೆನ್ನಾಗಿ ಮಾಡಿದೆ. ಇನ್ನು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.